ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನೋಡ್ತಾ ಇದ್ದೀವಿ ಫಿಶ್ ಫ್ರೈ ಮಾಡೋದನ್ನು. ಇಲ್ಲಿ ನಾವು ರೂಪ್ಚಂದ್ ಫಿಶ್ಶು 5 ಕಿಲೋಸ್ ತೊಗೊಂಡಿದ್ದೀವಿ. ಅಂಗಡಿನಲ್ಲಿ ನೀವು ಆಲ್ರೆಡಿ ಈ ಥರ ಕಟ್ ಪೀಸಸ್ ಅವ್ರು ಮಾಡಿ ಕೊಡ್ತಾರೆ. ಸೊ ಅದನ್ನು ನಾವು ಮನೆಯಲ್ಲಿ ಚೆನ್ನಾಗಿ ತೊಳಿಬೇಕು. ಅದರಲ್ಲೂ ಮತ್ತೆ ಇನ್ನೂ ಗಲೀಜಿರುತ್ತೆ. ಸೊ ಆ ಗಲೀಜನ್ನು ಸಹ ನಾವು ತೊಳಿಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಬೇಕು. ಸುಮಾರು 3 ರಿಂದ 4 ಬಾರಿ ಇದನ್ನು ಕ್ಲೀನ್ ಮಾಡಬೇಕು. ಈ ರೀತಿ ಚೆನ್ನಾಗಿ ತೊಳಿಬೇಕು. ಒಂದು ಕಡೆ ಇಟ್ಕೊಳ್ಳಿ. ನಂತರ ಈಗ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಅರಿಶಿನ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸುಮಾರು 5 kg ನಾವು ತೊಗೊಂಡಿದ್ದೀವಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ ನಂತರ ಅದಕ್ಕೆ ನಾವು 4 ಪ್ಯಾಕೆಟು ಫಿಶ್ ಫ್ರೈ ಮಸಾಲ ಮತ್ತು 250 ಗ್ರಾಮ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀವಿ. ಸೊ ಇದನ್ನು ಒಂದೊಂದಾಗಿಯೇ ನಾವು ಹಾಕ್ತಾಯಿದ್ದೀವಿ. ಇದು ನೋಡ್ಕೊಳ್ಳಿ, 5 kg ಫಿಶ್ ಫ್ರೈಗೆ ನಾವು ಮಾಡ್ತಾ ಇರೋದು. ಸೊ ನೀವು ಎಷ್ಟು ತೊಗೊತೀರಾ ಅಕಾರ್ಡಿಂಗ್ ಟು ದಟ್ ನೀವು ಮಸಾಲೆ ಪೌಡರ್ ಇರ್ಬೋದು ಎಲ್ಲ ನೀವು ತೊಗೊಬೋದು. ಇದನ್ನು ನಾವು ರುಬ್ಬಿರೋಂತಹ ಆ ಮಸಾಲೆಗೆ ನಾವು ಇದನ್ನು ಪ್ಯಾಕೆಟ್ನ ಫಿಲ್ ಮಾಡ್ತಾಯಿದ್ದೀವಿ. ಈಗ ಆ ಸ್ಟಫಿಂಗ್ನ ನಾವು ಒಂದೊಂದೂ ಫಿಶ್ ಪೀಸಸ್ನ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ಥರ ಅಪ್ಲೈ ಮಾಡಿ ಒಂದು ಸೈಡಲ್ಲಿ ಇಡಿ. ಒಂದು 1/2 hour ಮ್ಯಾರಿನೇಟ್ ಆಗಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಿದ್ದ ಮೇಲೆ ಒಂದು ತವಾನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು, ಇದು ತವಾ ಫ್ರೈ ಮಾಡೋದು, ಡೀಪ್ ಫ್ರೈ ಇಲ್ಲ. ಸೊ ಒಂದೊಂದೇ ನಿಧಾನವಾಗಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನಮ್ಮ ಈಗ ಫಿಶ್ ಫ್ರೈ ಈಗ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ, ಸೂಪರಾಗಿದೆ ಟೇಸ್ಟು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.